ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರನ್ನ ಮುಗಿಸೋದಕ್ಕೆ ಸಂಚು ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರೋದು. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಒಳ ಮೀಸಲಾತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ದಲಿತ ವಿರೋಧಿ ಅಂತ ಬಿಂಬಿಸುವ ಕೆಲಸ ಇದು. ಆ ಒಳ ಮೀಸಲಾತಿಯಲ್ಲೂ ಚೊಂಬು ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ. ಕುರ್ಚಿ ಕಾಳಗದಲ್ಲಿ ರಾಜ್ಯ ಸರ್ಕಾರ ಪತನ ಆಗೋದು ಪಕ್ಕಾ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರನ್ನ ಮುಗಿಸೋದಕ್ಕೆ ಸಂಚು ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರೋದು. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಒಳ ಮೀಸಲಾತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ದಲಿತ ವಿರೋಧಿ ಅಂತ ಬಿಂಬಿಸುವ ಕೆಲಸ ಇದು. ಆ ಒಳ ಮೀಸಲಾತಿಯಲ್ಲೂ ಚೊಂಬು ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ. ಕುರ್ಚಿ ಕಾಳಗದಲ್ಲಿ ರಾಜ್ಯ ಸರ್ಕಾರ ಪತನ ಆಗೋದು ಪಕ್ಕಾ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರನ್ನ ಮುಗಿಸೋದಕ್ಕೆ ಸಂಚು ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರೋದು. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಒಳ ಮೀಸಲಾತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ದಲಿತ ವಿರೋಧಿ ಅಂತ ಬಿಂಬಿಸುವ ಕೆಲಸ ಇದು. ಆ ಒಳ ಮೀಸಲಾತಿಯಲ್ಲೂ ಚೊಂಬು ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ. ಕುರ್ಚಿ ಕಾಳಗದಲ್ಲಿ ರಾಜ್ಯ ಸರ್ಕಾರ ಪತನ ಆಗೋದು ಪಕ್ಕಾ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರನ್ನ ಮುಗಿಸೋದಕ್ಕೆ ಸಂಚು ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರೋದು. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಒಳ ಮೀಸಲಾತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ದಲಿತ ವಿರೋಧಿ ಅಂತ ಬಿಂಬಿಸುವ ಕೆಲಸ ಇದು. ಆ ಒಳ ಮೀಸಲಾತಿಯಲ್ಲೂ ಚೊಂಬು ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ. ಕುರ್ಚಿ ಕಾಳಗದಲ್ಲಿ ರಾಜ್ಯ ಸರ್ಕಾರ ಪತನ ಆಗೋದು ಪಕ್ಕಾ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯನವ್ರ ಪ್ಲಾನು ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ.
ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರನ್ನ ಮುಗಿಸೋದಕ್ಕೆ ಸಂಚು ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರೋದು. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಒಳ ಮೀಸಲಾತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ದಲಿತ ವಿರೋಧಿ ಅಂತ ಬಿಂಬಿಸುವ ಕೆಲಸ ಇದು. ಆ ಒಳ ಮೀಸಲಾತಿಯಲ್ಲೂ ಚೊಂಬು ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ. ಕುರ್ಚಿ ಕಾಳಗದಲ್ಲಿ ರಾಜ್ಯ ಸರ್ಕಾರ ಪತನ ಆಗೋದು ಪಕ್ಕಾ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ಲಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯನವ್ರ ಪ್ಲಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರನ್ನ ಮುಗಿಸೋದಕ್ಕೆ ಸಂಚು ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರೋದು. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಒಳ ಮೀಸಲಾತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ದಲಿತ ವಿರೋಧಿ ಅಂತ ಬಿಂಬಿಸುವ ಕೆಲಸ ಇದು. ಆ ಒಳ ಮೀಸಲಾತಿಯಲ್ಲೂ ಚೊಂಬು ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ. ಕುರ್ಚಿ ಕಾಳಗದಲ್ಲಿ ರಾಜ್ಯ ಸರ್ಕಾರ ಪತನ ಆಗೋದು ಪಕ್ಕಾ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ಲಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯನವ್ರ ಪ್ಲಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರನ್ನ ಮುಗಿಸೋದಕ್ಕೆ ಸಂಚು ಮಾಡಿದವರು ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರೋದು. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಒಳ ಮೀಸಲಾತಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ದಲಿತ ವಿರೋಧಿ ಅಂತ ಬಿಂಬಿಸುವ ಕೆಲಸ ಇದು. ಆ ಒಳ ಮೀಸಲಾತಿಯಲ್ಲೂ ಚೊಂಬು ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ. ಕುರ್ಚಿ ಕಾಳಗದಲ್ಲಿ ರಾಜ್ಯ ಸರ್ಕಾರ ಪತನ ಆಗೋದು ಪಕ್ಕಾ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ಲಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಎಲ್ಲ ಸಿದ್ದರಾಮಯ್ಯನವ್ರ ಪ್ಲಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ